ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಯಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಶುದ್ಧವಂದ್ಯಂ ಜನೋಜಾಂ ಮೃತ್ಯುಹೇ ಜನನ ಸಮಯೇಥಾಪಿ ವಿಪದಿ ಸ್ಮರತ್ಯದ್ಧಾನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶು ಪರಯಾಂ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ರುತಿ ಸದಾಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे यस्य प्रचण्डतपसा श्रुतिगीतरुत्तः तुष्टो हरिः किलवशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराणोदमातनोतु विष्णुतीर्थकल्पवृक्षो विष्णुतीर्थशिखामदक् ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರ ಸರ್ವಕಾಮದಃ. ನಾವು ದರ್ಶನ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವರು ಕುರ್ಚಿ ಇದೆ, ತಳ ಮೇಲೆ ಕೂಡಕ್ಕಾಗಿದ್ರೆ ಕುರ್ಚಿ ಇದೆ, ಕುರ್ಚಿ ಮೇಲೆ ಕೂಡ ವಿಷ್ಣುತೀರ್ಥ ಶ್ರೀಪಾದಂಗಳವರು ಅಂತ ನಮ್ಮ ಪರಂಪರೆಯಲ್ಲಿ 3 ಜನ ವಿಷ್ಣುತೀರ್ಥರು ಪ್ರಸಿದ್ಧರಾಗಿರತಕ್ಕಂಥದ್ದು. ಒಂದನೇದ್ದು ಸಾಕ್ಷಾತ್ ಶ್ರೀಮದಾನಂದ ತೀರ್ಥರ ಸಹೋದರರು, ಸೋದೆ ಮಠದ ಮೂಲ ಪುರುಷರು. ಇವತ್ತಿಗೂ ಕೂಡ ಆ ಒಂದು ಕೊಕ್ಕೆ ಸುಬ್ರಹ್ಮಣ್ಯದ ಆ ಒಂದು ತಪೋವನ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂಥವರಾಗಿದ್ದಾರೆ. ಅದಾದಮೇಲೆ ಎರಡನೇ ವಿಷ್ಣು ತೀರ್ಥ ಯಾರಂದರೆ ವಿಜೇಂದ್ರ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ವಿಷ್ಣು ತೀರ್ಥ ಅಂತಕ್ಕಂಥ ನಾಮಕರಣ ಇತ್ತು. ಹೇಗೆ ಅಂದರೆ ರಾಯರು, ರಾಯರ ಗುರುಗಳು ಸುಧೀಂದ್ರರು, ಸುಧೀಂದ್ರರ ಗುರುಗಳು ವಿಜೇಂದ್ರರು, ವಿಜೇಂದ್ರರು ವ್ಯಾಸರಾಜರ ಮಠದಲ್ಲಿ ಶಿಷ್ಯತ್ವವನ್ನು ತೆಗೆದುಕೊಂಡಾಗ ಅವರ ನಾಮಕರಣ ವಿಷ್ಣು ತೀರ್ಥ ಅಂತಕ್ಕಂಥದ್ದು. ಅದಾದ ಮೇಲೆ ರಾಯರ ಮಠಕ್ಕೆ ಬಂದ ಮೇಲೆ ವಿಜೇಂದ್ರ ತೀರ್ಥರು ಅಂತಕ್ಕಂಥದ್ದಾಯಿತು. ಅದು ಆದಮೇಲೆ ಆಗಿರತಕ್ಕಂಥವರೇ ಮಾದಿನೂರು ವಿಷ್ಣು ತೀರ್ಥರು, ವೈರಾಗ್ಯ ಶಿಖಾಮಣಿಗಳು, ವಿರಕ್ತೋತ್ತಮರು, ಭಾಗವತ ಸಾರೋದ್ಧಾರಕರ್ತರು, ಮಾದಿನೂರು ಮಹಾಮುನಿಗಳು, ಸಿದ್ದಾಪುರದ ಸಿದ್ಧಿಪುರುಷರು, ಅರಣ್ಯಕಾಚಾರ್ಯರು, ಅಳಿವಿ ಆಚಾರ್ಯರು, ಪೂರ್ವಾಶ್ರಮದಲ್ಲಿ ಇವರ ಹೆಸರು ಜಯತೀರ್ಥರು, ಆಶ್ರಮ ನಂತರದಲ್ಲಿ ವಿಷ್ಣು ತೀರ್ಥರು. ಹೀಗೆ 10 ಹೆಸರುಗಳಿಂದ ಪ್ರಸಿದ್ಧರಾಗಿರತಕ್ಕಂಥ ಮಹಾಮಹಿಮರ ಮೂಲ ವೃಂದಾವನ ಕ್ಷೇತ್ರವೇ ಈ ಒಂದು ಮಾದಿನೂರು ಗ್ರಾಮ. ಆ ಮೂಲ ವೃಂದಾವನದ ಎದುರುಗಡೆಗೆ ನಾವೆಲ್ಲರೂ ಕೂಡ ಅವರ ದರ್ಶನವನ್ನು ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ಅವರ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ಮಹಿಮೆಯನ್ನು ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ಮಹಾನುಭಾವರು ಬದುಕಿರತಕ್ಕಂಥದ್ದು ಕೇವಲ 50 ವರ್ಷ. 50 ವರ್ಷಗಳಲ್ಲಿ ಮಾಡಿದ ಸಾಧನೆ ಅಪಾರವಾಗಿರತಕ್ಕಂಥ ಸಾಧನೆ. ಏನು ಅಪಾರವಾಗಿರತಕ್ಕಂಥ ಸಾಧನೆ ಏನಪ್ಪ ಅಂದರೆ 108 ಬಾರಿ ಸುಧಾಮಂಗಳವನ್ನು ಮಾಡ್ತಾರೆ, 21ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆ ಅಲ್ಪಾಯುಷ್ಯದಲ್ಲಿಯೇ ಚತುರಾಶ್ರಮವನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡ್ತಾರೆ. ಶಿಷ್ಯರಿಗೆ ಬಂದಿರತಕ್ಕಂಥ ಅನೇಕ ಕುಯೋಗಾದಿಗಳನ್ನು ಪರಿಹಾರ ಮಾಡ್ತಾರೆ. ಬರಗಾಲದಲ್ಲಿ ಜನ ತತ್ತರಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಬರಗಾಲ ನಿವಾರಣೆಗಾಗಿ ರಮಾಸ್ತೋತ್ರ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಾರೆ. ಈ ರೀತಿಯಾಗಿರತಕ್ಕಂಥ ಮಹದುಪಕಾರವನ್ನು ಶಾಸ್ತ್ರ ರೂಪದಿಂದಲೂ ಮತ್ತು ಲೌಕಿಕ ದೃಷ್ಟಿಯಿಂದಲೂ ಜನರಿಗೆ ಪರೋಪಕಾರವನ್ನು ಮಾಡಿರತಕ್ಕಂಥ ಮಹಾನುಭಾವರ ಸ್ವಂತ ಊರು ಸವಣೂರು ಹತ್ತಿರ ಇರತಕ್ಕಂಥ ಸಿದ್ದಾಪುರದಲ್ಲಿ ಒಳ್ಳೆಯ ಯೋಗ್ಯವಾಗಿರತಕ್ಕಂಥ ಮನೆತನದಲ್ಲಿ 1756 ಈಶ್ವರನಾಮ ಸಂವತ್ಸರ ಗೋಕಲಾಷ್ಟಮಿ ಕೃಷ್ಣಾರ್ಘ್ಯೆಯ ಸಮಯಕ್ಕೆ ಬಾಳಾಚಾರ್ಯರು ಮತ್ತು ಭಾಗೀರಥಿಬಾಯಿ ಅಂತಕ್ಕಂಥ ದಂಪತಿಗಳಲ್ಲಿ ಅವತಾರ ಮಾಡ್ತಾರೆ. ಬಾಲ್ಯದ ಜೀವನವನ್ನು ಅಲ್ಲಿ ಕಳೆದಾಗ್ಯೂ ಕೂಡ ಅವರನ್ನು ಯೋಗ್ಯವಾಗಿರತಕ್ಕಂಥ ಒಬ್ಬ ಗುರುಗಳಲ್ಲಿ ಹೋಗಿ ಇಡಬೇಕು ಅಂತ ಚಿಂತನೆಯನ್ನು ಮಾಡಿ ಬಾಳಾಚಾರ್ಯರು ಅವರನ್ನು ಕರೆದುಕೊಂಡು ಮಂತ್ರಾಲಯದ ಕಡೆಗೆ ಹೋಗ್ತಾರೆ. ಮಂತ್ರಾಲಯದಲ್ಲಿ ರಾಯರ ಸೇವೆಯನ್ನು ಮಾಡ್ತಾ 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 1 ವಾರದ ಪರ್ಯಂತರವಾಗಿ ನನ್ನ ಮಗನಿಗೆ ಯೋಗ್ಯವಾಗಿರತಕ್ಕಂಥ ಒಬ್ಬ ಗುರುಗಳನ್ನು ದಯಪಾಲಿಸಬೇಕು ಅಂತ ರಾಯರಲ್ಲಿ ಮೊರೆ ಇಟ್ಟಾಗ ಆ ಸಂದರ್ಭದಲ್ಲಿಯೇ ಒಬ್ಬ ಮಹಾನ್ ಜ್ಞಾನಿಗಳಾಗಿರತಕ್ಕಂಥ ಆಗಿನ ಕಾಲದಲ್ಲಿಯೇ ಪ್ರಸಿದ್ಧರಾಗಿರತಕ್ಕಂಥ ಮಹಾಮಹಿಮರು ಯಾರಪ್ಪ ಅಂದರೆ ವ್ಯಾಸತತ್ವಜ್ಞ ತೀರ್ಥರು. ಅವರ ಪೂರ್ವಾಶ್ರಮದ ಹೆಸರು ಐಜಿ ವೆಂಕಟರಮಣಾಚಾರ್ಯ. ಆ ಮಹಾನುಭಾವರು ಸೇವೆಗೆ ಬಂದಿದ್ದಾರೆ. ನನಗಿರತಕ್ಕಂಥ ಈ ಜ್ಞಾನ, ಈ ಒಂದು ವಿದ್ವತ್ತು, ಇದೆಲ್ಲವನ್ನೂ ಕೂಡ ಈ ಪಾಮರರಾಗಿರತಕ್ಕಂಥ ಜನರಿಗೆ ಸರಿಯಾಗಿ ಮುಟ್ಟಬೇಕು, ಅವರಿಗೆ ಸರಿಯಾಗಿ ಇದರಿಂದ ಸರಿಯಾದ ಸನ್ಮಾರ್ಗಕ್ಕೆ ಬಂದು ಅವರು ಮೋಕ್ಷದ ಕಡೆಗೆ ಅವರು ದಾರಿಯನ್ನು ಹಿಡಿಬೇಕು ಅಂದರೆ
ನನಗೆ ಯೋಗ್ಯವಾದ ಒಬ್ಬ ಶಿಷ್ಯನು ಬೇಕಾಗಿದೆ ಅಂತ ಆ ಮಹಾಮಹಿಮರು ಸೇವೆಯನ್ನು ಮಾಡ್ತಾ ಇದ್ದರೆ ಪರಸ್ಪರ ಇಬ್ಬರಿಗೂ ಪರಿಚಯ ಇಲ್ಲ. ಆದರೆ ರಾಯರು ಐ ಜಿ ವೆಂಕಟರಮಣಾಚಾರ್ಯ ಸ್ವಪ್ನದಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನಿನ್ನ ಹಿಂದುಗಡೆಗೆ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಇಬ್ಬರು ತಂದೆ ಮಗ, ಅದರಲ್ಲಿ ಆ ಜಯತೀರ್ಥ ಅಂತಕ್ಕಂಥ ಹುಡುಗ ಏನಿದ್ದಾನೆ ಆತನೇ ನಿನ್ನ ಶಿಷ್ಯನಾಗ್ತಕ್ಕಂಥವನು. ನೀನು ಅನ್ಕೊಂಡಿರ್ತಕ್ಕಂಥ ವಿಷಯವನ್ನು ನಿನ್ನ ಮನಸ್ಸಿಗೆ ತಕ್ಕಂತೆ ಆ ಒಂದು ಪಾಮರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಗ್ರಂಥಾದಿಗಳನ್ನು ರಚನೆ ಮಾಡುವ ಶಕ್ತಿ ಆತನಲ್ಲಿದೆ ಅಂತ ರಾಯರು ಸ್ವತಃ ಹೇಳಿದಾಗ ಆ ಮಗುವನ್ನು ಕರ್ಕೊಂಡು ತುಂಗಭದ್ರಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ ತಮ್ಮ ಸುಂದರವಾಗಿರತಕ್ಕಂತಹ ಒಂದು ಇದರಲ್ಲಿ ಪಾಠಶಾಲೆಯಲ್ಲಿ ಆತನ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತದೆ. ಗುರುಗಳಿಗೆ ಪರಮಾನಂದ. ಏನು ವಿಷಯವನ್ನು ಹೇಳಿದರೂ ಕೂಡ ಆತನ ಗ್ರಹಣ ಶಕ್ತಿ, ಆತನ ಒಂದು ಜ್ಞಾನ, ಆತನ ಒಂದು ಭಾವ, ಆತನಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸದ್ಗುಣಗಳು ಗುರುಗಳಿಗೆ ಬಹಳ ಆಪ್ಯಾಯಮಾನವಾಯಿತು. ಈ ರೀತಿಯಾಗಿ ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ ವಿಷ್ಣು ತೀರ್ಥರು ಎಷ್ಟರ ಮಟ್ಟಿಗೆ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅಂದರೆ, ಒಂದು ಸಮಯದಲ್ಲಿ ಗುರುಗಳನ್ನು ಮೇಣೆಯಲ್ಲಿ ಕರ್ಕೊಂಡು ಬೇರೆ ಊರಿಗೆ ಹೋಗಬೇಕು. ಆಗಿನ ಕಾಲದಲ್ಲಿ ಬಸ್ಸು, ಮೋಟ್ರು, ವಾಹನ ಸೌಕರ್ಯ ಇಲ್ಲ. ಆದರೆ ಆ ಮೇಣೆಯನ್ನು ತೆಗೆದುಕೊಳ್ತಕ್ಕಂಥ ಈ ಬಿಸಿಲುಗಾಲದಲ್ಲಿ 4 ಜನ ತೆಗೆದುಕೊಂಡಿದ್ದಾರೆ. ಹಿಂದುಗಡೆಗೆ ಬಲಗಡೆ ಇರತಕ್ಕಂಥವನು ತೆಗೆದುಕೊಂಡು ನೋಡ್ತಾ ಇದ್ದಾರೆ, ಅವನ ಕಾಲಲ್ಲಿ ಪಾದರಕ್ಷೆ ಇಲ್ಲ. ಆದರೂ ಕೂಡ ಹುಮ್ಮಸ್ಸಿನಿಂದ ಆ ಒಂದು ಮೇಣೆಯನ್ನು ತೆಗೆದುಕೊಂಡು ಗುರುಗಳ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾನೆ. ಕಾಲಲ್ಲಿ ವಿಪರೀತವಾಗಿರತಕ್ಕಂಥ ಬಂಡೆ, ಮುಳ್ಳು, ಬೋಕಿ, ಈ ಒಂದು ಧೂಳಿನ ಮಧ್ಯದಲ್ಲಿ ಕಾಲುಗಳು ಕೆಂಪಾಗಿ ರಕ್ತಸಿಕ್ತವಾಗಿದ್ದರೂ ಕೂಡ ಅದನ್ನು ಪರಿಗಣನೆ ಮಾಡದೆ 4 ಕಿಲೋಮೀಟರ್ ಬರ್ತಾ ಇರತಕ್ಕಂಥದ್ದನ್ನು ನೋಡಿ ಗುರುಗಳು ತಮ್ಮ ಪಾದರಕ್ಷೆಯನ್ನು ಕೊಡ್ತಾರೆ. ಈ ಪಾದರಕ್ಷೆಯನ್ನು ಹಾಕೊಂಬಾರಪ್ಪ ಯಾರಿದ್ದು ಹಿಂದುಗಡೆಗೆ ಅಂಥೇಳಿ ಸರಿ ಅಂದ್ಕೊಂಡು ಬಂದರು. ತಮ್ಮ ಒಂದು ಸ್ಥಳ ಬಂದ ಮೇಲೆ ಗುರುಗಳನ್ನು ಕೆಳಗಳಿಗೆ ಇಳಿಸಿ ನನ್ನ ಪಾದರಕ್ಷೆಗಳು ಎಲ್ಲಿದೆ ಕೊಡಿ ಅಂತ ಉಳಿದ ಶಿಷ್ಯರನ್ನು ಕೇಳಿದಾಗ, ಸ್ವಾಮಿ ನಿಮ್ಮ ಪಾದರಕ್ಷೆಗಳನ್ನು ಜಯತೀರ್ಥ ಹಾಕ್ಕೊಂಡು ಬರ್ತಾ ಇದ್ದಾನೆ ಹಿಂದುಗಡೆಗೆ ಅಂತ ಕೇಳಿದರೆ, ಜಯತೀರ್ಥ ದೂರದಿಂದ ಬರ್ತಾ ಇರತಕ್ಕಂಥದ್ದು ಕಾಣಿಸ್ತದೆ. ಆದರೆ ಜಯತೀರ್ಥನ ಪಾದಗಳಲ್ಲಿ ಪಾದರಕ್ಷೆಗಳೇ ಇಲ್ಲ. ಏನಪ್ಪ ಪಾದರಕ್ಷೆ ಏನು ಮಾಡಿದ ಇವನಂತೂ ಮುಂದಕ್ಕೆ ಬಂದು ನೋಡಿದಾಗ ಆ ತಲೆಯ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಸುತ್ತಿಕೊಂಡು ಬಂದಿರತಕ್ಕಂಥದ್ದು ಕಾಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ಗುರುಗಳು ಬಂದು ಕೇಳ್ತಾರೆ, ನನ್ನ ಪಾದರಕ್ಷೆಗಳು ಎಲ್ಲಿದೆ ಅಂಥೇಳಿ ತನ್ನ ಅಂಗವಸ್ತ್ರದಲ್ಲಿ ಸುತ್ತಿಕೊಂಡಿರ್ತಕ್ಕಂತಹ ಪಾದರಕ್ಷೆಗಳನ್ನು ಗುರುಗಳ ಪಾದಕ್ಕೆ ಕೊಟ್ಟು ಹೇಳ್ತಾ ಇದ್ದಾನೆ, ನಿಮ್ಮ ಅನುಗ್ರಹದಿಂದ ನನಗೆ ಪಾದರಕ್ಷೆ ಇಲ್ಲ ಅಂತಲ್ಲ, ಆದರೆ ನಿಮ್ಮ ಸೇವೆಯನ್ನು ಮಾಡುವಾಗ ಪಾದರಕ್ಷೆಯನ್ನು ಹಾಕಿಕೊಳ್ಳಬಾರದು ಅಂತಕ್ಕಂಥ ಒಂದು ನಿಯಮ ನನ್ನದಾಗಿದೆ. ಮಾತ್ರ ಅಲ್ಲ, ನಿಮ್ಮ ಪಾದರಕ್ಷೆಗಳು ಎಲ್ಲಿವರೆಗೂ ತಲೆಯ ಮೇಲಿತ್ತೋ ಅಲ್ಲಿವರೆಗೂ ಈ ಬಿಸಿಲಿನಲ್ಲಿಯೂ ಕೂಡ ನನ್ನ ದೇಹ ಸಂಪೂರ್ಣವಾಗಿ ತಂಪಾಗಿತ್ತು ಅಂತಕ್ಕಂಥ ಗುರುಭಕ್ತಿಯನ್ನು ಪ್ರಕಟ ಮಾಡಿದಾಗ ಗುರುಗಳಿಗೆ ಬಹಳ ಸಂತೋಷ ಆಗ್ತದೆ. ಇದಾದಮೇಲೆ ಸುಧಾ ಮುಗಿತದೆ. ಸುಧಾ ಮುಗಿದು ಇನ್ನೇನು ಹೋಗಬೇಕು ಊರಿಗೆ, ಸುಧಾ ಮಂಗಳ ಮಾಡಬೇಕು ಅಂತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಐ ಜಿ ವೆಂಕಟರಮಣಾಚಾರ್ಯರ ಮಗನಿಗೆ ಗೋಪಾಲಕೃಷ್ಣನಿಗೆ 20 ದಿವಸಗಳಿಂದ ಜ್ವರ ಬಂದಿದೆ. ಜ್ವರಗಳು ನಿಲ್ತಾ ಇಲ್ಲ, ವಿಪರೀತವಾಗಿ ಕೃಶವಾಗಿದ್ದಾನೆ, ಇನ್ನೇನು ಸಾಯ್ತಾನ ಅಂತಕ್ಕಂಥ ಒಂದು ಸನ್ನಿವೇಶದಲ್ಲಿ ಗುರುಗಳಿಗೆ ಬಂದು ವೈದ್ಯರಾದಿಗಳು ಎಲ್ಲರೂ ಕೂಡ ಹೇಳ್ತಾರೆ ಮಗನ ಕತೆ ಮುಗೀತು ಅಂತ. ಆದರೆ ವಿಚಲಿತರಾಗದೇ ಇರತಕ್ಕಂಥ ಆ ಒಂದು ಐ ಜಿ ವೆಂಕಟರಮಣಾಚಾರ್ಯರು ಎಲ್ಲರಿಗೂ ಕೂಡ ಒಂದೊಂದು ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿ ತಮ್ಮ ಶಿಷ್ಯನಾಗಿರ್ತಕ್ಕಂಥ ಜಯತೀರ್ಥನಿಗೆ ನರಸಿಂಹ ಜಪವನ್ನು ಮಾಡಪ್ಪ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಉತ್ತತ್ತಿಗಳನ್ನು ಸ್ವೀಕಾರ ಮಾಡಿ ತುಂಗಭದ್ರಾ ನದಿಯ ಮಧ್ಯದ ಬಂಡೆಯ ಮಧ್ಯದಲ್ಲಿ ಊರ್ಧ್ವಮುಖರಾಗಿ ನಿಂತುಕೊಂಡು ಹಗಲು ಬಾಸಿ ಹಾಸಿ ನೀರಡಿಕೆ ಹಸಿವಿ ನೀರಡಿಕೆ ಹಗಲು ರಾತ್ರಿ ಪ್ರಾಣಿ ಪಕ್ಷಿಗಳ ಪರಿವೇ ಇಲ್ಲದೆ ಘೋರವಾಗಿರತಕ್ಕಂಥ ನರಸಿಂಹದೇವರನ್ನು ಎಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಊರ್ಧ್ವಮುಖನಾಗಿ ಆ ಒಂದು ನರಸಿಂಹ ಜಪವನ್ನು ಮಾಡ್ತಾ ಇರಬೇಕಾದ್ರೆ, ಆ ಸಂದರ್ಭದಲ್ಲಿ ಮಗುವಿನಲ್ಲಿ ಚೇತರಿಕೆ ಪ್ರಾರಂಭ ಆಗ್ತಾ ಇರಬೇಕಾದ್ರೆ 6ನೇ ದಿವಸ ಇನ್ನೇನು ಮಗು ನಾಳೆ ಎದ್ದು ಕೂಡಬೇಕು ಅನ್ನುವಾಗ ಆ ಮಗುವಿಗೆ ಒಂದು ದುಸ್ವಪ್ನ ಬೀಳ್ತದೆ. ಯಾರೋ ಇಬ್ಬರು ವಿಕಾರವಾಗಿರತಕ್ಕಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಆ ಮಗುವನ್ನು ಮೇಲಕ್ಕೆ ಒಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಒಟ್ಟು ಬಂದು ಆ ಮಗುವನ್ನು ಕೆಳಕ್ಕೆ ತರ್ತಾ ಇರತಕ್ಕಂಥ ದೃಶ್ಯ ಆತನಿಗೆ ಕಾಣಿಸ್ತಾ ಇರಬೇಕಾದ್ರೆ ಆಗ ಆತ ಹೇಳ್ತಾನೆ, ಇದು ಏನಪ್ಪ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ವಪ್ನ ಬೀಳ್ತಾ ಇದೆ ಅಂತ ಭಯಗ್ರಸ್ತನಾದಾಗ 4 ತಾಸುಗಳ ಕದನದಲ್ಲಿ ಆ ವಿಕಾರವಾದ ವ್ಯಕ್ತಿಗಳು ಓಡಿ ಹೋದರು. ಬ್ರಾಹ್ಮಣ ಒಟ್ಟು ಅವರನ್ನು ಗೆದ್ದ ಅಂತಕ್ಕಂಥದ್ದು ಆತನಿಗೆ ಸ್ವಪ್ನದಲ್ಲಿ ಸೂಚನೆ ಆಗ್ತದೆ. ಆ ಪ್ರಕಾರವಾಗಿ ತಂದೆಗೆ ಬಂದು ಹೇಳಿದಾಗ ಐ ಜಿ ವೆಂಕಟರಮಣಾಚಾರ್ಯರಿಗೆ ಸಂತೋಷ ಆಯಿತು. ಈ ಸಂದರ್ಭದಲ್ಲಿ ಈ ಒಂದು ನರಸಿಂಹ ಜಪವನ್ನು ಮಾಡಿರತಕ್ಕಂಥ ಮಹಾಮಹಿಮಾನನ ಶಿಷ್ಯ ಸಾಮಾನ್ಯನಲ್ಲ, ಅವನ ಒಂದು ಜಪದ ಪ್ರಭಾವದಿಂದ ನಿನಗೆ ಆ ನರಸಿಂಹದೇವರು ಈ ಒಂದು ಕುಯೋಗವನ್ನು ಪರಿಹಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಈ ಕಡೆಗೆ ಜಯತೀರ್ಥ ತನ್ನ ತಪಸ್ಸನ್ನು ಮುಗಿಸಿ
ಎದುರುಗಡೆ ಇರತಕ್ಕಂಥ ಗುಡ್ಡವನ್ನು ನೋಡಿದಾಗ ಗುಡ್ಡ ಸೀಳುತ್ತದೆ. ಏನಪ್ಪ, ಗುಡ್ಡ ಸೀಳಿದಾಗ ಅನಿಸ್ತದೆ ನರಸಿಂಹದೇವರು ನನ್ನ ಈ ಜಪವನ್ನು ಸ್ವೀಕಾರ ಮಾಡಿದ್ದಾರೆ, ಮಾತ್ರ ಅಲ್ಲ ಗುರುಪುತ್ರನ ಮಗನಿಗೆ ಬಂದಿರತಕ್ಕಂಥ ಅಕಾಲ ಮೃತ್ಯುವನ್ನು ಪರಿಹಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಮನಗಂಡು ಗುರುಗಳಿಗೆ ಗುರು ಕಾಣಿಕೆಯನ್ನಾಗಿ ಕೊಡಬೇಕು. ನಾಳೆ ಸುಧಾ ಮಂಗಳ ಇದೆ ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಾ ಗುರುಪುತ್ರನ ಮಗನ ಅಕಾಲ ಮೃತ್ಯುವನ್ನೇ ಗುರುಗಳಿಗೆ ಆ ಒಂದು ಗುರುದಕ್ಷಿಣೆಯಾಗಿ ಕೊಡ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಇದೇ ಒಂದು ರೀತಿಯಾಗಿರತಕ್ಕಂಥ ಆ ಒಂದು ವೇಣಿ ಸೋಂಪುರದ ಆ ದೇವಸ್ಥಾನದ ಎದುರುಗಡೆಗೆ ನರಸಿಂಹದೇವರ ಎದುರುಗಡೆಗೆ ಪಂಚಾಮೃತಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಅರ್ಚಕರು ಎಲ್ಲ ಸಿದ್ಧ ಮಾಡಿಟ್ಟಿದ್ದಾರೆ. ಪಂಚಾಮೃತದ ಸಾಮಗ್ರಿಗಳು ಸಿದ್ಧವಾಗಿದೆ. ಅರ್ಚಕರು ನದಿಗೆ ಸ್ನಾನಕ್ಕೆ ಹೋಗಿದ್ದಾರೆ. ಆ ಸಮಯದಲ್ಲಿ ಜಯತೀರ್ಥ ಒಂದು ವಾರದ ಹಸಿವು ಬಸವಳಿದಿದ್ದಾನೆ, ಬೆಂಡಾಗಿದ್ದಾನೆ, ಸಂಪೂರ್ಣವಾಗಿ ಕೃಶವಾಗಿ ಏನಾದರೂ ಸ್ವೀಕಾರ ಮಾಡಬೇಕು ಅಂತ ಬರುವಾಗ ಈ ಎಲ್ಲ ಪದಾರ್ಥಗಳನ್ನು ನೋಡಿ ಅದು ಎಲ್ಲವನ್ನೂ ಕೂಡ ಆನಂದದಿಂದ ಆ ಒಂದು ಸಂದರ್ಭದಲ್ಲಿ ನಮಸ್ಕಾರವನ್ನು ಮಾಡ್ತಾ ತಾನೇ ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಲನ್ನು ಗಟಗರಿಸ್ತಾ ಇರಬೇಕಾದ್ರೆ ದೂರದಲ್ಲಿ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಇವರ ವಿದ್ಯಾಗುರುಗಳಾಗಿರ್ತಕ್ಕಂಥ ಐ ಜಿ ವೆಂಕಟರಮಣಾಚಾರ್ಯರು ಸುಧಾದ ಕೊನೆಯ ಅನುವಾದವನ್ನು ಹೇಳುವಾಗ ಮಧ್ಯಕ್ಕೆ ನಿಂದ್ರಿಸಿ ಆಪ್ಯಾಯಸ್ವ ಸಮೇತುತೆ ವಿಶ್ವತಸ್ವ ಮರುಷ್ಣಂ ಭವ ವಾಜೇಶ್ಚ ಸಂಗತೆ ದಧಿಕ್ರಾವಣೋ ಅಕಾರಿಷಂ ವಿಷ್ಣೋರಸ್ವಸ್ಯ ವಾಜನಃ ಸುರಭಿನೋ ಮುಖಾಕರತ್ ಪ್ರಣ ಆಯುಗ್ಂಷಿತಾರಿಷತ್ ಘೃತಂ ಮಿಮೀಕ್ಷೆ ಘೃತಮಶ್ಚ ಯೋ ನಿರ್ಘೃತೆ ಶ್ರುತೋ ಘೃತಮಶ್ಪ್ರಧಾಮ ಅನುಶ್ರಧಮಾವಹ ಮಾಧಯೇ ಸ್ವಸ್ವಾಕೃತಂ ವೃಷಭವಕ್ಷಿಹವ್ಯಂ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನಃ ಸಂತೋಷಾದೀಃ ಮಧುನಕ್ತೋ ಮುತೋಷಸೋ ಮಧುಮತ್ಪಾರ್ಥಿವೌರಜಾಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ಯೋ ವನಸ್ಪತಿರ್ಮಧುಮಾಂ ಅಸ್ತು ಸೂರ್ಯಾಃ ಮಾಧ್ವೀರ್ಗಾವೋ ಭವಂತು ನಃ. ಈ ಶ್ಲೋಕಗಳನ್ನು ಕೇಳಿ ಶಿಷ್ಯರಂತಾರೆ, ಸ್ವಾಮಿ ಇದು ಯಾವಾಗ ನಮಗಾಗಿದೆ, ಸುಧಾದ ಕೊನೆಯ ಭಾಗಕ್ಕೆ ನಾವು ಬಂದೇವೆ, ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ, ನಮ್ಮ ಗುರುಗಳಿಗೆ ವಯಸ್ಸಾಗಿದೆ ಅಂತ ಕೆಲವರು ಅಂದ್ಕೊಂಡ್ರೆ, ಇನ್ನು ಕೆಲವರು ವರದ ಗೋಪಾಲದಾಸನಾದಿಯಾಗಿ ವಿಷ್ಣುತೀರ್ಥರ ಸಹಪಾಠಿಗಳು ಆ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಕೆಲವರು ಝಾಂಕಿಯನ್ನು ಬಾರಿಸಿದ್ರು, ಕೆಲವರು ಆ ನರಸಿಂಹದೇವರ ದೇವಸ್ಥಾನದ ಕಡೆಗೆ ಕೈ ಮುಗಿತಾ ಇದ್ದರೆ ಕೆಲವರು ತಾಳವನ್ನು ಹಾಕ್ತಾ ಇದ್ರು. ಈ ಸಂದರ್ಭವನ್ನು ನೋಡಿ ಉಳಿದ ಶಿಷ್ಯರು ಅಂದ್ಕೊಂಡ್ರು ನಮ್ಮ ಸಹಪಾಠಿಗಳಿಗೂ ಕೂಡ ತಲೆ ಕೆಟ್ಟಂಗೆ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಮಾಡ್ತಾ ಇರಬೇಕಾದ್ರೆ ಇಬ್ಬರು ಶಿಷ್ಯರು ಓಡಿ ಬಂದು ಗುರುಗಳಿಗೆ ಹೇಳ್ತಾರೆ, ನಿಮ್ಮ ಶಿಷ್ಯ ಈ ರೀತಿ ಮಾಡಿದ್ದಾನೆ, ಪಂಚಾಮೃತ ಎಲ್ಲ ಸಾಮಗ್ರಿಗಳನ್ನು ಸ್ವೀಕಾರ ಮಾಡಿ ಅಲ್ಲೇ ವಿಶ್ರಾಂತಿ ಪಡಿತಾ ಇದ್ದಾನೆ ಅಂದಾಗ ಗುರುಗಳು ನಿಜವಾದ ಪಂಚಾಮೃತ ಅಭಿಷೇಕ ಆಯ್ತು ಇವತ್ತು ಅಂತಾರೆ. ಅದು ಹೆಂಗಾಗ್ತದೆ ಸ್ವಾಮಿ, ನೀವು ಹೇಳಿದ ಮಂತ್ರ ಜಪವನ್ನು ನಾವು ಮಾಡಿ ನಿಮ್ಮ ಗುರುಪುತ್ರ ನಿಮ್ಮ ಮಗನ ಅಕಾಲ ಮೃತ್ಯುವನ್ನು ಪರಿಹಾರ ಮಾಡಿರ್ತಕ್ಕಂಥವ್ರು ನಾವು ಒಂದು ವಾರ ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ನೈವೇದ್ಯ ಇಲ್ಲ, ಹಸ್ತೋಕ್ಕಿಲ್ಲ, ಮಂಗಾರತಿ ಇಲ್ಲ, ಮಂತ್ರಾಕ್ಷತೆ ಇಲ್ಲ, ಎಲ್ಲೆಲ್ಲೂ ಹೋಗಿ ತಿರುಗಾಡಿ ಇಲ್ಲಿ ಬಂದು ಅದನ್ನು ಎಂದಲ ಮಾಡಿರ್ತಾನೆ ಅಂದರೆ ಪಂಚಾಮೃತ ಅಭಿಷೇಕ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತಕ್ಕಂಥ ಒಂದು ದೂಷಣೆಯನ್ನು ಮಾಡಿದಾಗ ಗುರುಗಳು ಪಂಚಾಮೃತ ಕೊಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಬಂದು ಎರಡನೆಯ ಸ್ನಾನವನ್ನು ಮಾಡಿ ಐ ಜಿ ವೆಂಕಟರಮಣಾಚಾರ್ಯ ನೈವೇದ್ಯ ಹಸ್ತೋಕ ವೈಶ್ವರ್ಯವಾದಿಗಳನ್ನು ಮಾಡಿ ತದನಂತರದಲ್ಲಿ ಆ ಷೋಡಶ ಭಾವ ನರಸಿಂಹದೇವರ ಮುಖಕಮಲಕ್ಕೆ ಮಂಗಳಾರತಿಯನ್ನು ಹಿಡಿತಾ ಇರಬೇಕಾದ್ರೆ ಎಲ್ಲ ಜನಗಳು ಕೂಡ ಊಟ ಮಾಡಿ ಭೋಜನ ಶಾಲೆಗೆ ಹೋಗಲಿಕ್ಕೆ ಸಿದ್ಧರಾಗುತ್ತಾ ಇದ್ದಾರೆ, ಊಟಕ್ಕೆ ಹೋಗಬೇಕು ಅಂತ, ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಬೇಕು ಅಂತ ಗರ್ಭಗುಡಿಗೆ ಬರ್ತಾ ಇದ್ರೆ ಝಾಂಟಿ ಅದೇ ರೀತಿ ಶಂಖನಾದಾದಿಗಳು ಪ್ರಾರಂಭ ಆದಾಗೆ ಅಲ್ಲಿ ಜನರಲ್ಲಿ ಹಲ್ಚಲ್ ಶುರುವಾಯಿತು, ಎಲ್ಲ ಒಂದು ಗೊಂದಲ ಶುರುವಾಯಿತು. ಎದುರುಗಡೆ ಇರತಕ್ಕಂಥವ್ರು ಕಣ್ಣರಳಿಸಿ ನೋಡ್ತಾ ಇದ್ದರೆ, ಹಿಂದುಗಡೆ ಇರೋರು ಕಾಲು ಮೇಲು ಮಾಡಿ ನೋಡ್ತಾ ಇದ್ದರೆ, ಇದೇ ಪ್ರಕಾರವಾಗಿ ಅಲ್ಲಲ್ಲಿ ಮಡಿಯಿಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗರ್ಭಗುಡಿಗಳಿಗೆ ಆ ಅಡಿಗೆಯವರು ಸಮೇತ ಮಾಡಿ ಕೇಂದ್ರೀಕೃತವಾಗಿ ಬಂದು ನಿಂತಿರತಕ್ಕಂಥ ದೃಶ್ಯ ಏನಪ್ಪ ಅಂದರೆ, ಮತ್ತೊಮ್ಮೆ ಮಹಾಮಂಗಳಾರತಿಯನ್ನು ಮಾಡುವಾಗ ಐ ಜಿ ವೆಂಕಟರಮಣಾಚಾರ್ಯರು ಆ ಒಂದು ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಘೃತಂ ಮಿಮೀಕ್ಷೆ ಘೃತಮಶ್ಚಯೋ ನಿರ್ಘೃತೆ ಶ್ರುತೋ ಘೃತಮಶ್ವಧಾಮ ಯಾಪ್ಪಲಿ ನೀರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಂ ವಸಃ ಸ್ವಾದುಃಪವಸ್ವ ದಿವ್ಯಾಯ ಜನ್ಮಾನೆ ಸ್ವಾದುರಿಂದ್ರಾಯ ಸ್ವಹವೀತು ನಾಮ್ನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಂ ಮಧಾಭ್ಯಃ. ಈ ರೀತಿಯಾಗಿ ಅವರು ಇಲ್ಲಿ ಮಂತ್ರವನ್ನು ಹೇಳಿ ಮಹಾಮಂಗಳಾರತಿಯನ್ನು ಮಾಡುವಾಗ ಆ ಜನಗಳಲ್ಲಿ ಗೊಂದಲ. ಯಾಕಂದರೆ ಆ ಒಂದು ನರಸಿಂಹದೇವರ ಮುಖಕಮಲಿಂದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳ್ನೀರು, ದ್ರಾಕ್ಷಿ, ಗೋಡಂಬಿ ಇಡೀ ಇಡಿಯಾಗಿ ತೆಗೆದುಕೊಂಡಿರತಕ್ಕಂಥ ಪದಾರ್ಥಗಳೆಲ್ಲವೂ ಕೂಡ ಬಿಡಿ ಬಿಡಿಯಾಗಿ ಬರತಕ್ಕಂಥದ್ದನ್ನು ನೋಡಿ ಅವಾಕ್ಕಾದರು, ಗಾಬರಿ ಆದರು. ಆತನ ಅನುಸಂಧಾನ, ಆತನ ಜ್ಞಾನ, ಆತನ ಬಿಂಬೋಪಾಸನ, ಈ ಚಿಕ್ಕ ವಯಸ್ಸಿನಲ್ಲಿಯೇ ಆ ಸ್ವಾಮಿಯ ಒಂದು ಅನುಗ್ರಹವನ್ನು ಪಡೆದಿರ್ತಕ್ಕಂಥ
ನಮ್ಮ ಮಹಾನುಭಾವರಾಗಿರ್ತಕ್ಕಂಥ ವಿಷ್ಣು ತೀರ್ಥರು ಅವತ್ತಿನ ದಿವಸ ಮಾಡಿರ್ತಕ್ಕಂಥ ಅನುಸಂಧಾನ ಏನಾಗಿರಬಹುದು ಅಂದರೆ, ಈ ಪ್ರಾಕಾರದಲ್ಲಿಟ್ಟಿರತಕ್ಕಂಥ ಪದಾರ್ಥಗಳ ಅಣುವಿನ ಕಣದ ಬಿಂದುವಿನ ಸಂಧಿಯಲ್ಲಿ ಒಂದಾಗಿರ್ತಕ್ಕಂಥ ಬಂಧುವೆ, ಇದಕ್ಕೆ ರೂಪ ಕೊಟ್ಟಿದ್ದೀಯಾ, ರಸ ಕೊಟ್ಟಿದ್ದೀಯಾ, ಇದನ್ನು ಸಂಯೋಜನೆಯನ್ನು ಮಾಡಿದ್ದೀಯಾ. ನನ್ನ ನಾಲಿಗೆಯಲ್ಲಿ ಒಂದು ರೂಪದಿಂದ, ಗಂಟಲಲ್ಲಿ ಒಂದು ರೂಪದಿಂದ, ಹೃದಯದಲ್ಲಿ ಒಂದು ರೂಪದಿಂದ, ಉದರದಲ್ಲಿ ಒಂದು ರೂಪದಿಂದ, ನನ್ನ 72,000 ನರ ನಾಡಿಗಳಲ್ಲಿ ಒಂದೊಂದು ರೂಪದಿಂದ ಸ್ವೀಕಾರ ಮಾಡಿರ್ತಕ್ಕಂಥವ್ನು ನೀನು. ಈ ಒಂದು ಸಂದರ್ಭದಲ್ಲಿ ಗುರುಪುತ್ರ ಅಕಾಲ ಮೃತ್ಯು ಪರಿಹಾರ ಮಾಡಿರ್ತಕ್ಕಂಥವ್ನು ನೀನು, ಇದನ್ನು ಸಂಯೋಜನೆ ಮಾಡಿರ್ತಕ್ಕಂಥವ್ನು ನೀನು ಅಂತಕ್ಕಂಥ ಸರ್ವ ಸಮರ್ಪಣೆಯನ್ನ ಮಾಡಿ, ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣನ್ನಮ ಅಂತಕ್ಕಂಥ ಎಲ್ಲ ಕಡೆಗಳಲ್ಲೂ ಕೂಡ